ಪಹಲ್ಗಾಮ್ ದಾಳಿಯ ಉಗ್ರರಿಗೆ ಆಶ್ರಯ ಕೊಟ್ಟಿದ್ದಂತಹ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಕರೆಂಟ್ ಶಾಕ್ ಹೊಡೆದು ಸಾವನ್ನಪ್ಪಿದ ಬಾಲಕನಿಗೆ 5 ಲಕ್ಷ ರೂಪಾಯಿ ಪರಿಹಾರ. ಬಲಿಗೆ ಬಾಯ್ತೆರೆದು ಕಾಯ್ತಾ ಇದ್ದಾವೆ ಮತ್ತಷ್ಟು ವೈರ್ಗಳು. ಮೈಸೂರಿನಲ್ಲಿ ಅಭಿಮಾನಿಗಳಿಗೆ ಕೈಬೀಸಿದ ರಜನಿಕಾಂತ್. ತುಮಕೂರಿನಲ್ಲಿ ಕಳ್ಳರ ಭರ್ಜರಿ ಓಡಾಟ. ಕೆಆರ್ಎಸ್ ಭರ್ತಿಗೆ ಕೇವಲ 5 ಅಡಿಯಷ್ಟು ಮಾತ್ರ ಬಾಕಿ. ಹಸಿರು ಹೊದ್ದ ಮುಳ್ಳಯ್ಯನಗಿರಿ ಅದೆಷ್ಟು ಚಂದ. ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ವಸತಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಸ್ಫೋಟಕ ಆಡಿಯೋ ವಿಚಾರವಾಗಿ ಮಾತನಾಡಿರುವ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಗಂಭೀರವಾಗಿ ರಾಜ್ಯದ ಪರಿಸ್ಥಿತಿ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಬಡವರಿಗೆ ಕೊಡುವ ಮನೆಗಳಲ್ಲಿಯೂ ಸಹ ಭ್ರಷ್ಟಾಚಾರ ನಡೆದಿರೋದರ ಬಗ್ಗೆ ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಡವರಿಗೆ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ. ಸಿದ್ದರಾಮಯ್ಯ ಸರ್ಕಾರದಿಂದ ಬಡವರಿಗೆ ಯಾವುದೇ ಅನುಕೂಲ ಇಲ್ಲ ಎಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ದುಡ್ಡು ಕೊಡಿ ಮನೆ ಪಡಿ, ಇದು ಕಾಂಗ್ರೆಸ್ ಹೊಸ ಘೋಷ ವಾಕ್ಯವಾಗಿದೆ. ಗುತ್ತಿಗೆದಾರರು ಹೇಳಿದ್ದ 60% ಸರ್ಕಾರ ಸರಿ ಇದೆ, ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎಂದಿದ್ದಾರೆ. ನಾನು ಸಮಾಜವಾದಿ ಮುಖ್ಯಮಂತ್ರಿ ಎನ್ನುವ ಸಿಎಂ ಸಿದ್ದರಾಮಯ್ಯನವರೇ, ನೀವು ತಕ್ಷಣ ನಿಮ್ಮ ಮಂತ್ರಿ ಮಂಡಲದಿಂದ ಸಚಿವ ಜಮೀರ್ ಅಹಮದ್ ರನ್ನ ಕಿತ್ತು ಬಿಸಾಡಿ ಅಂತ ಭಗವಂತ ಖೂಬಾ ಕಿಡಿಕಾರಿದ್ದಾರೆ. ಬಿಆರ್ ಪಾಟೀಲ್ ಅವರು ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಇವತ್ತು ಬೆಳಕನ್ನ ಚೆಲ್ಲಿದ್ದಾರೆ. ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಡಬಗ್ಗರಿಗೆ ರಾಜ್ಯದಲ್ಲಿ ಮನೆಗಳನ್ನ ಕೊಡಬೇಕಾಗಿತ್ತು, ಅಲ್ಲೂ ಕೂಡ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದ್ದಾರೆ. ಪ್ರಾಮಾಣಿಕೊಬ್ಬ ಬಿಆರ್ ಪಾಟೀಲ್ ಅವ್ರನ್ನ ಇವತ್ತು ಆಡಳಿತ ಪಕ್ಷದವರೇ ಯಾಕೆ ಈಗ ಮಾತಾಡ್ತಿದ್ರಿ ಅಂತ ಹೇಳಿ ಬೆದರಿಸತಕ್ಕಂತ ಕೆಲಸನೂ ಕೂಡ ಆಗ್ತಾ ಇದೆ. ಅವ್ರು ಹೇಳ್ಯಾರ ನಮ್ಮ ಕಡೆ ಕರೆಕ್ಟೆಲ್ಲ ಅದ ಸರ್ಕಾರ ಶೇಕ್ ಆಗ್ತದೆ ಅಂತ ಹೇಳ್ಯಾರ ಅವರು. ಬಿಆರ್ ಪಾಟೀಲ್ ನಾಚಿಕೆ ಮಾನ ಮರ್ಯಾದೆ ಇದೆ ನಮ್ಗೆ. ಬಸವರಾಜ ರಾಯರೆಡ್ಡಿ ಹೈಯೆಸ್ಟ್ ಭ್ರಷ್ಟ ಸರ್ಕಾರ ಇದೆ. ಆ ವಿಡಿಯೋದೊಳಗೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಈಗೇನಂತಂದ್ರೆ ದುಡ್ಡು ಕೊಡಿ ಮನೆ ಪಡಿ. ಆಳಂದದಲ್ಲಿ ಆಗಿದ್ದು ಬೇರೆ ಕಡೆ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆ ಆಗಿದೆ ಅಂತ. ಕರ್ನಾಟಕದ 124 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದು ಎನ್ಕ್ವೈರಿ ಮಾಡಿಸಬೇಕು. ಅವ್ಯವಹಾರ ಅನ್ನೋದು ಆ ಸರ್ಕಾರಕ್ಕೆ ಗೊತ್ತಾಗ್ತದೆ. ಜಮ್ಮು ಕಾಶ್ಮೀರದ ಅನಂತನಾಗ್ನಲ್ಲಿರುವ ಪಹಲ್ಗಾಮ್ ದಾಳಿಯ ಉಗ್ರರಿಗೆ ಆಶ್ರಯ ನೀಡಿದ್ದ ಇಬ್ಬರನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಬಂಧಿಸಿದೆ. ಪಹಲ್ಗಾಮ್ನ ಬಟ್ಕೋಟೆಯ ಪರ್ವೇಜ್ ಮತ್ತು ಪಹಲ್ಗಾಮ್ನ ಹಿಲ್ ಪಾರ್ಕ್ನ ಬಶೀರ್ ಅಹಮದ್ ಜೋಥರ್ ಎಂಬುವರನ್ನ ಎನ್ಐಎ ವಶಕ್ಕೆ ಪಡೆದಿದೆ. ಬಂಧಿತ ವ್ಯಕ್ತಿಗಳು ದಾಳಿಯಲ್ಲಿ ಭಾಗಿಯಾಗಿರುವ 3 ಭಯೋತ್ಪಾದಕರ ಗುರುತನ್ನು ಬಹಿರಂಗಪಡಿಸಿದ್ದಾರೆ. ಆರೋಪಿಗಳು ನಿಷೇಧಿತ ಭಯೋತ್ಪಾದಕ ಸಂಘಟನೆಯಾದ ಲಷ್ಕರ್ ಎ ತೈಬಾಗೆ ಸಂಬಂಧಿಸಿದ ಪಾಕಿಸ್ತಾನಿ ಪ್ರಜೆಗಳು ಎಂಬುದು ದೃಢಪಟ್ಟಿದೆ. ದಾಳಿಗೂ ಮುನ್ನ ಪರ್ವೇಜ್ ಮತ್ತು ಬಶೀರ್ 3 ಶಸ್ತ್ರಸಜ್ಜಿತ ಭಯೋತ್ಪಾದಕರಿಗೆ ಹಿಲ್ ಪಾರ್ಕ್ನಲ್ಲಿರುವ ಕಾಲೋಚಿತ ಧೋಕ್ನಲ್ಲಿ ಆಶ್ರಯ ನೀಡಿದ್ದರು. ಈ ಇಬ್ಬರು ಭಯೋತ್ಪಾದಕರಿಗೆ ಊಟ ವಸತಿಯನ್ನು ಕೊಟ್ಟಿದ್ರು. 26 ಅಮಾಯಕ ಪ್ರವಾಸಿಗರನ್ನು ಬಲಿ ತೆಗೆದುಕೊಂಡ ಮತ್ತು 16 ಜನರನ್ನು ಗಂಭೀರವಾಗಿ ಗಾಯಗೊಳಿಸಿದ ಭೀಕರ ದಾಳಿಯಲ್ಲಿ ಭಯೋತ್ಪಾದಕರಿಗೆ ಆಶ್ರಯ ನೀಡಿದ್ದ ಆರೋಪದ ಮೇರೆಗೆ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ವಿದ್ಯುತ್ ವೈರ್ ಸ್ಪರ್ಶಿಸಿ ಕೆಆರ್ಪುರಂನ ಬಾಲಕ ಸಾವನ್ನಪ್ಪಿದ್ದ. ಇಂಧನ ಇಲಾಖೆಯ ಬೆಸ್ಕಾಂ ಆಗಲಿ ಕೆಪಿಟಿಸಿಎಲ್ ಆಗಲಿ ಸೌಜನ್ಯಕ್ಕಾದರೂ ಭೇಟಿ ನೀಡಿರಲಿಲ್ಲ, ಪರಿಹಾರ ಕೂಡ ಕೊಟ್ಟಿರಲಿಲ್ಲ. ಹೀಗಾಗಿ ಪಬ್ಲಿಕ್ ಟಿವಿ ನಿರಂತರ ವರದಿ ಮಾಡಿತ್ತು. ಈಗ ಇಂಧನ ಇಲಾಖೆ ಎಚ್ಚೆತ್ತು 5 ಲಕ್ಷ ಪರಿಹಾರ ವಿತರಣೆ ಮಾಡಿದ್ದಾರೆ. ಇಂಧನ ಇಲಾಖೆಯ ಸಚಿವ ಕೆಜೆ ಜಾರ್ಜ್ ಪರಿಹಾರ ಕೊಡಲು ಸೂಚಿಸಿದ್ದು, ನಾಳೆ ಇಂಧನ ಇಲಾಖೆ ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಪರಿಹಾರ ವಿತರಣೆ ಮಾಡಲಿದ್ದಾರೆ. ಇನ್ನು ನಿನ್ನೆ ವಿದ್ಯುತ್ ಸ್ಪರ್ಶಿಸಿ ಮೃತನಾದ ಬಾಲಕನ ಮರಣೋತ್ತರ ಪರೀಕ್ಷೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗಿದ್ದು, ಮರಣೋತ್ತರ ಪರೀಕ್ಷೆಯ ವರದಿ ಬಯಲಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಏನಿದೆ, ಸಾವಿಗೆ ಕಾರಣ ಏನು ಅನ್ನೋ ವರದಿ ಬಯಲಾಗಿದೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ 90ರಷ್ಟು ಚರ್ಮ ಸುಟ್ಟಿರೋದು ತಿಳಿದು ಬಂದಿದೆ. ಶ್ವಾಸಕೋಶಕ್ಕೆ ಹಾನಿ, ರಕ್ತ ಕಲುಷಿತ ಆಗಿರೋದು ಬಯಲಾಗಿದೆ. 90% ಚರ್ಮ ಸುಟ್ಟ ಕಾರಣ ದೇಹದ ಬಹು ಅಂಗಾಂಗಗಳಿಗೆ ಹಾನಿ ಉಂಟಾಗಿತ್ತು. ಕರೆಂಟ್ ಶಾಕ್ನಿಂದ ಮೆದುಳಿಗೆ ಹಾನಿಯಾಗಿರೋದನ್ನ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಿಚ್ಚಿಟ್ಟಿದೆ. ಕೆಆರ್ಪುರಂನ ಮುನೇಶ್ವರ ಲೇಔಟ್ 4ನೇ ಕ್ರಾಸ್ನಲ್ಲಿ ಹೈಟೆನ್ಷನ್ ವೈರ್ನಿಂದ ಬಾಲಕ ಸಾವನ್ನಪ್ಪಿದ್ದಾನೆ. ಇನ್ನಾದರೂ ಬಿಬಿಎಂಪಿ, ಬೆಸ್ಕಾಂ, ಕೆಪಿಟಿಸಿಎಲ್ ಎಚ್ಚೆತ್ತುಕೊಳ್ಳುತ್ತೆ ಅಂತ ಅಂದುಕೊಂಡ್ರೆ ನೋ ಯೂಸ್. ಯಾಕಂದ್ರೆ ಬಾಲಕ ಸಾವನ್ನಪ್ಪಿದ ಕಟ್ಟಡ ಮಾತ್ರವಲ್ಲ, ಇನ್ನೂ ಹಲವು ಕಟ್ಟಡಗಳು ಡೇಂಜರ್ ಝೋನ್ನಲ್ಲಿವೆ. ಬಲಿಗಾಗಿ ಹೈಟೆನ್ಷನ್ ವೈರ್ಗಳು ಕಾಯ್ತಿವೆ. ಮತ್ತೆ ಈ ರೀತಿ ಅನಾಹುತ ಆಗೋವರೆಗೂ ಬಿಬಿಎಂಪಿ, ಬೆಸ್ಕಾಂ, ಕೆಪಿಟಿಸಿಎಲ್ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ ಅನ್ಸುತ್ತೆ. ಸ್ವಲ್ಪ ಯಾಮಾರಿದ್ರೂ ಈ ವೈರ್ಗಳು ಬಲಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಏನು ಈ ಘಟನೆ ನಡೀತೋ ಆ ಸ್ಥಳದಲ್ಲಿರುವಂಥದ್ದು ಹೈಟೆನ್ಷನ್ ವೈರನ್ನು ಗಮನಿಸ್ಬೋದು. ಮತ್ತು ಈ ಏನು ಹೈಟೆನ್ಷನ್ ಕಂಬವನ್ನು ಕೂಡ ಗಮನಿಸ್ಬೋದು. ಸುತ್ತಮುತ್ತ ಮನೆಗಳಿದ್ದಾವೆ, ಜೊತೆಗೆ ಹೈಟೆನ್ಷನ್ ಏನು ವೈರ್ ಹಾದು ಹೋಗಿದೆ. ಆ ಕೇಬಲ್ನ ವೈರ್ನ ಸುತ್ತಮುತ್ತಲೂ ಕೂಡ ಸಾಕಷ್ಟು ಮನೆಗಳಿರುವಂಥದ್ದು. ಒಂದು ರೀತಿ ಡೇಂಜರಸ್ ಪರಿಸ್ಥಿತಿ ಇರುವಂಥದ್ದು. ಈ ಗೋಡೆ ಏನಿದೆ, ಗೋಡೆಯ ಇದರಲ್ಲಿ ನಿಂತು ಪೊರಕೆಯಿಂದ ಆ ಹೈಟೆನ್ಷನ್ ವೈರನ್ನು ಎಟಕಿಸುವಂಥ ಕೆಲಸವನ್ನು ಮಾಡಿರುವಂಥ ಸಾಧ್ಯತೆ ಇರುವಂಥದ್ದು. ಮೆಟಲ್ ಏನಿರುತ್ತೆ ಹಿಡಿ, ಆ ಪೊರಕೆ ಹಿಡಿಯನ್ನು ಹಿಡ್ಕೊಂಡು ಆತ ಇದನ್ನು ಮುಟ್ಟಿಸುವಂತಹ ಕೆಲಸ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದು. ಬ್ಲಾಸ್ಟ್ ಆಗಿ ಆ ಗೋಡೆ ಏನಿದೆ, ಆ ಗೋಡೆ ಸಂಪೂರ್ಣ ಕಿತ್ತು ಹೋಗಿದೆ. ಜೊತೆಗೆ
ಬ್ಲಾಸ್ಟ್ ಆದ ಕೂಡಲೇ ಈ ಕಿಟಕಿಯ ಗಾಜೇನಿದೆ ಆ ಗಾಜು ಕೂಡ ಸಂಪೂರ್ಣ ಪುಡಿ ಆಗಿರುವಂಥದ್ದನ್ನು ಗಮನಿಸ್ಬೋದು. ನಟ ರಜನಿಕಾಂತ್ ಅಭಿನಯದ ಜೈಲರ್ 2 ಶೂಟಿಂಗ್ ಮೈಸೂರಿನಲ್ಲಿ ಭರದಿಂದ ಸಾಗಿದೆ. ಮೈಸೂರಿನ ಹುಣಸೂರು ಸಮೀಪವಿರುವ ಬಿಳಿಕೆರೆ ಬಳಿ ಶೂಟಿಂಗ್ ನಡೆದಿದ್ದು ಚಿತ್ರೀಕರಣದಲ್ಲಿ ರಜನಿಕಾಂತ್ ಭಾಗವಹಿಸಿದ್ದಾರೆ. ರಜನಿಕಾಂತ್ರನ್ನು ನೋಡಲು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಚಿತ್ರೀಕರಣದ ಸ್ಥಳದಲ್ಲಿ ಸೇರಿದ್ದರು. ಈ ವೇಳೆ ನಟ ರಜನಿಕಾಂತ್ ಕಾರಿನಲ್ಲಿ ಕುಳಿತುಕೊಂಡು ಅಭಿಮಾನಿಗಳತ್ತ ಕೈಬೀಸಿ ನಮಸ್ಕಾರ ಮಾಡಿ ಮುಂದೆ ಸಾಗಿದ್ದಾರೆ. ತಿಪಟೂರು ಟೌನ್ನ ಹೊಸನ ಸರ್ಕಲ್ ಬಳಿಯ ಶಾರದಾನಗರ ಹಾಗೂ ಸಿದ್ದರಾಮೇಶ್ವರ ನಗರದಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿದೆ. ಮಿಡ್ ನೈಟ್ ನಲ್ಲಿ ಎಂಟ್ರಿ ಕೊಟ್ಟ ಕಳ್ಳರ ಗ್ಯಾಂಗ್ ಕಂಡು ತಿಪಟೂರು ಟೌನ್ ಜನರು ಬೆಚ್ಚಿ ಬಿದ್ದಿದ್ದಾರೆ. ಕೈಗೆ ಗ್ಲೌಸ್ ಧರಿಸಿ ಬ್ಯಾಗ್ ಹಿಡಿದು ಬಂದ 5 ಮಂದಿ ಮುಸುಕುಧಾರಿಗಳು ಯಾವುದೇ ಭಯ ಇಲ್ಲದೆ ಏರಿಯಾಗಳಲ್ಲಿ ಬೀಟ್ ಹಾಕಿದ್ದಾರೆ. ನಿನ್ನೆ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಎಂಟ್ರಿ ಕೊಟ್ಟ 5 ದುಷ್ಕರ್ಮಿಗಳು ಮನೆಗಳ ಗೇಟ್ ಒಳಗೆ ಎಂಟ್ರಿ ಕೊಟ್ಟು ಕಳ್ಳತನಕ್ಕೆ ತಡಕಾಡಿದ್ದಾರೆ. ಕೊನೆಗೆ ಮಲಗಿದ್ದ ಜನ ಎದ್ದ ಬಗ್ಗೆ ಅರಿತು ಕಾಲ್ಕಿತ್ತಿದ್ದಾರೆ. ಕಳ್ಳರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಸ್ಪಂದಿಸದ ಆರೋಪ ಕೇಳಿಬಂದಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆ ಕೃಷ್ಣಾ ಪಂಚಗಂಗಾ ನದಿಗಳ ಮಟ್ಟದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ. ಕೃಷ್ಣಾ ಹಾಗೂ ಪಂಚಗಂಗಾ ನದಿ ಸಂಗಮದಲ್ಲಿರುವ ನರಸಿಂಹವಾಡಿಯ ಶ್ರೀ ಕ್ಷೇತ್ರ ದತ್ತ ಮಂದಿರಕ್ಕೆ ಮಳೆ ನೀರು ನುಗ್ಗಿದೆ. ದೇವಸ್ಥಾನಕ್ಕೆ ನೀರು ಬಂದರೂ ಕೂಡ ನದಿ ನೀರಿನಲ್ಲಿಯೇ ಭಕ್ತರು ದೇವರ ದರ್ಶನ ಪಡೆದಿದ್ದಾರೆ. ಇನ್ನು ಇತ್ತ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ತಗ್ಗಿದೆ. ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂನ ಒಳಹರಿವು ಕೂಡ ತಗ್ಗಿದೆ. ಕೆಆರ್ಎಸ್ ಡ್ಯಾಂನ ಒಳಹರಿವು 13,359 ಕ್ಯೂಸೆಕ್ಗೆ ಇಳಿದಿದೆ. ಕೆಆರ್ಎಸ್ ಡ್ಯಾಂ ಭರ್ತಿಗೆ ಬೇಕಿರೋದು ಕೇವಲ 5 ಅಡಿ ಮಾತ್ರ. ಇತಿಹಾಸ ನಿರ್ಮಿಸುವ ತವಕದಲ್ಲಿ ಕನ್ನಂಬಾಡಿ ಕಟ್ಟೆ ಜೂನ್ ತಿಂಗಳಿನಲ್ಲಿಯೇ ಭರ್ತಿಯಾದ್ರೆ ಹೊಸ ದಾಖಲೆ ನಿರ್ಮಿಸಲಿದೆ. ಆದರೆ ಮಳೆ ಕಡಿಮೆ ಆದ ಪರಿಣಾಮ ಒಳಹರಿವು ತಗ್ಗಿದೆ. ಸದ್ಯ 124.80 ಅಡಿಯ ಕೆಆರ್ಎಸ್ ಡ್ಯಾಂ 119.40 ಅಡಿಯಷ್ಟು ಭರ್ತಿಯಾಗಿದ್ದು 49.452 ಟಿಎಂಸಿ ಸಾಂದ್ರತೆಯ ಕನ್ನಂಬಾಡಿ ಕಟ್ಟೆಯಲ್ಲಿ 42.291 ಟಿಎಂಸಿ ಸಂಗ್ರಹವಾಗಿದೆ. ಡ್ಯಾಂನಿಂದ 1,664 ಕ್ಯೂಸೆಕ್ ಹೊರಹರಿವು ಬಿಡಲಾಗ್ತಿದೆ. ನಿರಂತರ ಮಳೆಯಿಂದ ಕಾಫಿನಾಡು ಸೌಂದರ್ಯ ಇಮ್ಮಡಿಗೊಂಡಿದೆ. ಮುಳ್ಳಯ್ಯನಗಿರಿ ಭಾಗಕ್ಕೆ ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ಕೊಡ್ತಿದ್ದಾರೆ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರೋ ಮುಳ್ಳಯ್ಯನಗಿರಿಯನ್ನ ನೋಡೋಕೆ 2 ಕಣ್ಣುಗಳು ಸಾಲ್ತಿಲ್ಲ. ತಣ್ಣನೆಯ ಗಾಳಿ, ಗುಡ್ಡಕ್ಕೆ ಕವಿದಿರೋ ಮಂಜು, ಆಗಾಗ್ಗೆ ಒಂದಷ್ಟು ಬಿಸಿಲು, ಇದನ್ನೆಲ್ಲ ಕಂಡ ಪ್ರವಾಸಿಗರು ಮೂಕ ವಿಸ್ಮಿತರಾಗಿದ್ದಾರೆ. ಸದ್ಯ ರಾಜ್ಯ ಹೊರ ರಾಜ್ಯದಿಂದ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಿದ್ದು ಟ್ರಕ್ಕಿಂಗ್ ಮೂಲಕ ಬೆಟ್ಟ ಹತ್ತಿ ಎಂಜಾಯ್ ಮಾಡ್ತಿದ್ದಾರೆ. ಸೀತಾಳಯ್ಯನಗಿರಿಯಲ್ಲಿ ಪ್ರವಾಸಿಗರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ವಾಹನಗಳನ್ನ ನಿಧಾನವಾಗಿ ಚಾಲನೆ ಮಾಡುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಆ ಮುಳ್ಳಯ್ಯನಗಿರಿಯ ತುದಿ ಸೀತಾಳಯ್ಯನಗಿರಿ ಮೇಲ್ಭಾಗದಲ್ಲಿ ಇರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 6 ತಿಂಗಳು ಅಂತಂದರೆ ಜನವರಿಯಿಂದನೂ ಕೂಡ ನಿರಂತರವಾಗಿ ಆಗಿಂದಾಗೆ ಮಳೆ ಸುರಿತಾ ಇರುವಂಥದ್ದು. ಅದರಲ್ಲೂ ಏನು ಘಟ್ಟ ಪ್ರದೇಶಗಳಿದೆ ಆ ಘಟ್ಟ ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಳೆ ಸುರಿದಿರೋದ್ರಿಂದ ಪ್ರಕೃತಿ ಸೌಂದರ್ಯ ಅಂತಂದರೆ ಏನು ಚಿಕ್ಕಮಗಳೂರು ಜಿಲ್ಲೆಯ ಪ್ರಕೃತಿ ಸೌಂದರ್ಯ ಇಮ್ಮಡಿಗೊಂಡಿರುವಂಥದ್ದು. ಅಂದರೆ ಬೇಸಿಗೆಯಲ್ಲೂ ಕೂಡ 56% ಹೆಚ್ಚು ಮಳೆ ಆಗಿರೋದ್ರಿಂದ ಪ್ರಕೃತಿ ಸೌಂದರ್ಯ ಮತ್ತಷ್ಟು ಇಮ್ಮಡಿಗೊಂಡಿರೋದ್ರಿಂದ ಪ್ರತಿ ವಾರ ಸಾಕಷ್ಟು ಪ್ರವಾಸಿಗರು ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ನೀಡ್ತಿರುವಂಥದ್ದು.